ಬೈಬಲ್ನಲ್ಲಿ ದೆವ್ವಗಳ ಕುರಿತು ಕೆಲವು ಸಂದೇಶಗಳನ್ನು ನೋಡಿದ್ದೇವೆ. ಸತ್ತವರು ದೆವ್ವವಾಗುವುದಿಲ್ಲ ಅಂತ ಹೇಳಿ ನೋಡಿದ್ದು, ಹಾಗೆ ಅನೇಕ ಸಂಗತಿಗಳು ನೋಡಿದ ಮೇಲೆ ಒಂದು ವಿಷಯ ನಾವು ನೋಡಿದ್ದೇವೆ. ಏನಂದರೆ, ಕೆಲವು ಪಾಸ್ಟ್ಗಳು ದೆವ್ವಗಳ ಹೆಸರು ಕೇಳ್ತಾರೆ, ಹೆಸರು ಕೇಳೋದ್ರಲ್ಲಿ ಬ್ಯುಸಿ ಇರ್ತಾರೆ ಅಂಥೇಳಿ. ಯಾಕಂದರೆ ದೆವ್ವಗಳಿಗೆ ಮನುಷ್ಯರ ಹೆಸರಿಲ್ಲ ಅನ್ನುವಂಥ ಸಂಗತಿ ಕೂಡ ಅವರು ತಿಳಿದಿಲ್ಲ ಅಂಥೇಳಿ ನಾವು ದೇವರ ವಾಕ್ಯ ನೋಡಿದ್ದೇವೆ. ಇವತ್ತು ಇನ್ನೊಂದು ವಿಷಯಕ್ಕೆ ಬರುವಾಗ, ಬೈಬಲಲ್ಲಿ ಹೆಣ್ಣು ದೆವ್ವಗಳು ಮತ್ತು ಮಗು ದೆವ್ವ ಅಥವಾ ಕುಟ್ಟಿ ಸೈತಾನ ಅಂತ ಹೇಳಿ ಕೆಲವು ದಿವಸಗಳಿಂದ ಹಿಂದೆ ಪ್ರಸಿದ್ಧವಾಗಿತ್ತು. ಸೊ ಬೈಬಲಲ್ಲಿ ಹೆಣ್ಣು ದೆವ್ವಗಳು ಅಥವಾ ಕುಟ್ಟಿ ಸೈತಾನ ಅನ್ನುವಂಥದ್ದು ಸಂಗತಿ ಇಲ್ಲ. ಯಾಕಂದರೆ ಇವು ನಮಗೆ ಬೈಬಲಿಂದ ಕೆಲವು ವಿಷಯಗಳು ನಾವು ತಿಳಿದ ಮೇಲೆ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡ್ತದೆ ಅಂತ ಹೇಳುವಾಗ, ಸತ್ಯವನ್ನು ತಿಳ್ಕೊಂಡಾಗಲೇ ನಾವು ಅಂಥ ವಿಷಯಗಳು ಕಂಡರೂ ಕೂಡ ಕೇಳಿದ್ರೂ ಕೂಡ ಅದನ್ನು ನಿರಾಕರಿಸೋದಕ್ಕೆ, ಅದನ್ನು ತ್ಯಜಿಸೋದಕ್ಕೆ ಸಾಧ್ಯತೆ ಉಂಟು. ಒಂದು ವೇಳೆ ಅದು ತಿಳುವಳಿಕೆ ಇಲ್ಲದೆ ಹೋದರೆ ನಮಗೆ ಸತ್ಯವಾದಂಥ ನಂಬಿಕೆನೇ ಬರಲ್ಲ. 9ನೇ ವರ್ಷದಲ್ಲಿ ಒಂದು ವಾಕ್ಯ ಉಂಟು, ಭೂಲೋಕದನ್ನೆಲ್ಲ ಮರಳುಗೊಳಿಸಿ ಪಾಪ ಮಾಡಿಸಿದ್ದ ಆ ಮಹಾಘಟ ಸರ್ಪವೆಂದರೆ ಪಿಶಾಚಿನಿಂತಲೂ ಸೈತಾನನಿಂತಲೂ ಹೆಸರುಳ್ಳ ಆ ಪುರಾತನ ಸರ್ಪವನ್ನು ಭೂಮಿಗೆ ತಳ್ಳಲಾಯಿತು. ಅವನ ದೂತರು ಅವನಿಂದಿಗೆ ದೊಬ್ಬಲ್ಪಟ್ಟರು. ಅಂದರೆ ನಾವು ಸತ್ತವರು ದೆವ್ವ ಆಗಲ್ಲ ಅಂತೇಳಿ ನಾವು ನೋಡಿದ ಮೇಲೆ, ಹಾಗಾದರೆ ದೆವ್ವಗಳು ಯಾರು?